ವಾಟ್ ಆರ್ ಯುವರ್ ಸ್ಯಾಲರಿ ಎಕ್ಸ್ಪೆಕ್ಟೇಷನ್? 9ನೇ ಪ್ರಶ್ನೆ, ನಿಮ್ಮ ಸಂಬಳದ ನಿರೀಕ್ಷೆ ಏನು? ಸಂದರ್ಶನದ ಕೊನೆಯಲ್ಲಿ ನಿಮಗೆ ಈ ಪ್ರಶ್ನೆಯನ್ನು ಕೇಳಿದರೆ ನೀವು ಬಹುತೇಕ ಕೆಲಸಕ್ಕೆ ಶಾರ್ಟ್ ಲಿಸ್ಟ್ ಆಗಿದ್ದೀರಾ ಅಂತ. ಸಂದರ್ಶನ ನೀವು ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಎಂದರ್ಥ. ಈ ಪ್ರಶ್ನೆ ಏಕೆ ಕೇಳುತ್ತಾರೆ ನೋಡಿ. ಸಂದರ್ಶಕರ ದೃಷ್ಟಿಕೋನದಿಂದ ಈ ಪ್ರಶ್ನೆಯು ಸ್ಪಷ್ಟವಾದ ಒಂದು ಫಿಲ್ಟರ್ ಕ್ವಶನ್. ಅಂದ್ರೆ ನೀವು ಕಂಪನಿಯ ಬಜೆಟ್ಗೆ ಸರಿಯಾಗುತ್ತೋ ಇಲ್ಲವೋ, ನಿಮ್ಮ ಮೆಚುರಿಟಿ ಲೆವೆಲ್, ಸೆಲ್ಫ್ ಅವೇರ್ನೆಸ್ ಮತ್ತೆ ಇಂಡಸ್ಟ್ರಿ ನಾಲೆಜ್ ಅಂದ್ರೆ ಪ್ರಬುದ್ಧತೆ, ಸ್ವಯಂ ಅರಿವು ಹಾಗೂ ಉದ್ಯಮದ ಎಷ್ಟು ನಾಲೆಜ್ ಹೊಂದಿದ್ದೀರಾ ಅದ್ರ ಮೇಲೆ ನಿಮ್ಮನ್ನ ಸೆಲೆಕ್ಟ್ ಮಾಡಲು ಕೇಳ್ತಾ ಇರ್ತಾರೆ. ಅವರು ಇಲ್ಲಿ ನಿಜವಾಗಿ ಏನು ಕೇಳುತ್ತಿದ್ದಾರೆ ನೋಡೋಣ. ಸಂದರ್ಶಕರು ವೆದರ್ ಕ್ಯಾಂಡಿಡೇಟ್ ನೋ ಹಿಸ್ ವ್ಯಾಲ್ಯೂ, ಅಂದರೆ ವೆದರ್ ಹಿ ನೋಸ್ ಹಿಸ್ ವ್ಯಾಲ್ಯೂ ಅಂಡ್ ಆಲ್ಸೋ ಈಸ್ ಎನಿ negotiation for salary, in the sense your expectation matches with the company norms. ಇದನ್ನ ಉತ್ತರ ಹೇಗೆ ಅನ್ನೋದು ಉತ್ತರಿಸಬೇಕು ಅನ್ನೋದು ನೋಡೋಣ. ಸಂದರ್ಶಕರು ಕೇಳುತ್ತಿರೋ ಕಾರಣ ನೀವು ಈ ಪ್ರಶ್ನೆ ಕೇಳಿದ್ರೆ ಅಂದ್ರೆ ನೀವು ಕೇಳಿದ ಸ್ಯಾಲರಿ ಬರುತ್ತೆ ಅಂತಲ್ಲ, ಅಂದ್ರೆ ಕೊಡ್ತಾರೆ ಅಂತಲ್ಲ. ಆದ್ರೆ ನಾವು ಇಲ್ಲಿ ಕೆಲವೊಂದು ತಪ್ಪು ಮಾಡಕ್ಕೆ ಹೋಗಬಾರದು. ದಯವಿಟ್ಟು ಕಂಪ್ನಿ ನಾರ್ಮ್ಸ್ ಅಂದ್ರೆ ನೀವು ಕಂಪ್ನಿ ಎಷ್ಟು ಕೊಡುತ್ತೆ ನಂಗೆ ಸಂತೋಷ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ, ಅದು ಆದಷ್ಟು ಅವಾಯ್ಡ್ ಮಾಡಿ. ಯಾಕಂದ್ರೆ ಅದು ನಿಮ್ಗೂ ಗೊತ್ತು, ನಿಮ್ಮಲ್ಲಿ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅದನ್ನ ನೀವು ಹೇಳುದು ಇಂಪಾರ್ಟೆಂಟ್. ಇನ್ನೊಂದು ತಪ್ಪು ಏನ್ ಮಾಡ್ತಾರೆ ಅಂದ್ರೆ, ಇವಾಗ 3 ಲಕ್ಷ ಡ್ರಾ ಮಾಡ್ತಾ ಇದ್ದೀರಾ, CTC 3 ಲಕ್ಷ ಇರುತ್ತೆ, ನೀವು ಸಡನ್ ಆಗಿ 6 ಲಕ್ಷ ಅಂತ ಹೇಳ್ತೀರಾ. ಅದಕ್ಕೆ ನಿಮ್ಮ ಸಮರ್ಥನೆ ಏನಿರುತ್ತೆ ಅಂದ್ರೆ, ಸರ್ ನಂಗೆ 3 ವರ್ಷದಿಂದ ಹೈಕ್ ಬಂದಿಲ್ಲ, ಅದಕ್ಕೆ ಇಷ್ಟು ಕೇಳ್ತಾ ಇದ್ದೇನೆ. ಹಿಂದಿನ ಕಂಪ್ನಿ ನಿಮ್ಗೆ ಹೈಕ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಈ ಕಂಪನಿ ಅದನ್ನ ಸರಿದೂಗಿಸುತ್ತೆ ಅಂತ ಹೇಳಕ್ ಆಗಲ್ಲ ಅಲ್ವಾ. ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ನಿಮ್ಮ ಸ್ಕಿಲ್ ಸೆಟ್ಗೆ ಈ ವ್ಯಾಲ್ಯೂ ಕರೆಕ್ಟ್ ಆಗಿದ್ರೆ ತೊಂದರೆ ಇದೆ. ನಿಮ್ಮ ಸ್ಕಿಲ್ ಸೆಟ್, ನಿಮ್ಮ ಕೌಶಲ್ಯಗಳು ಉತ್ತಮವಾಗಿದ್ರೆ ಖಂಡಿತ ನೀವು ಹೇಳಿದಕ್ಕಿಂತ ಜಾಸ್ತಿನೇ ಕಂಪನಿ ಕೊಡುತ್ತೆ. ಆದ್ರೆ ಒಂದು ನೀವು ಜ್ಞಾಪಕ ಕಟ್ಕೋಬೇಕು, ಯಾವುದೇ ಪೊಸಿಷನ್ಗೆ ಸರಿಯಾಗದ ಮೊತ್ತವನ್ನು ಹೇಳಲಿಕ್ಕೆ ಹೋಗಬೇಡಿ. ಅದರಿಂದ ನೀವು ಅದನ್ನ ಚಾನ್ಸ್ ಮಿಸ್ ಮಾಡ್ಕೋತೀರಾ. ನಿಮ್ಮ ಅವಕಾಶ ಮತ್ತು ಫ್ಯೂಚರ್ ಅಂದ್ರೆ ಭವಿಷ್ಯದ ನಿರೀಕ್ಷೆಯಲ್ಲಿ ಈ ಕೆಲಸ ಹೆಲ್ಪ್ ಮಾಡಿದ್ರೆ ದಯವಿಟ್ಟು ಒಪ್ಕೊಳ್ಳಿ. ಕೆಲವೊಂದ್ಸಲಿ ನಿಮ್ಗೆ ಸ್ಯಾಲರಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡದೇ ಇದ್ರು ಒಪ್ಕೊಳ್ಳಿ. ನೀವು ಇಂಟರ್ವ್ಯೂ ಹೋಗೋ ಮೊದಲು ಆದಷ್ಟು ಒಂದು ರಿಸರ್ಚ್ ಮಾಡಿ, ಈ ಕಂಪ್ನಿಲಿ ನಿಮ್ಮ ಅಪ್ಲೈ ಮಾಡಿದ ಪೊಸಿಷನ್ ಎಷ್ಟು ಕೊಡ್ಬೋದು. ಯಾಕಂದ್ರೆ ಇದು ನಿಮ್ಗೆ ನೌಕರಿ, ಗ್ಲಾಸ್ ಡೋರ್ ಅಂತ ಕಡೆ ಈ ಇನ್ಫಾರ್ಮೇಶನ್ ಸಿಗುತ್ತೆ. ನೀವು ಒಂದು ರೇಂಜ್ ಇಟ್ಕೋಬೇಕು, ಅಂದ್ರೆ ಈ 40%, 50% ಆ ರೀತಿ, ಆ ರೇಂಜ್ ಅಲ್ಲಿ ಕೇಳಲಿಕ್ಕೆ ಹೋದ್ರೆ ಒಳ್ಳೇದು. ನೀವು ಈ ರೀತಿನೂ ಹೇಳ್ಬೋದು, ನಿಮ್ಗೆ 1-2 ವರ್ಷ ಅನುಭವ ಇರ್ಬೋದು, ಆಗ ನಾನು ಸುಮಾರು 4 ವರ್ಷ ಡ್ರಾ ಮಾಡ್ತಾ ಇದ್ದೇನೆ, ನನ್ನ ನಾಲೆಜ್ ಮತ್ತೆ ಎಕ್ಸ್ಪೀರಿಯನ್ಸ್ಗೆ ಮೇ ಬಿ 5.5 ಲಕ್ಷ 6 ಲಕ್ಷ ಫೇರ್ ಎಕ್ಸ್ಪೆಕ್ಟೇಷನ್ ಅಂತ, ಅದನ್ನು ತೊಂದರೆ ಇಲ್ಲ. ಒಂದು 30-40% ಅಲ್ಲಿ ಇದ್ರೆ ಒಳ್ಳೇದು. ಯಾಕಂದ್ರೆ ಕರೆಂಟ್ ಇಂಡಸ್ಟ್ರಿ ನಾರ್ಮ್ ಅಷ್ಟಿದೆ. ಆದಷ್ಟು ಪಾಯಿಂಟ್ ಬ್ಲಾಂಕ್ ಅಂದ್ರೆ ನಿಖರವಾದ ಮೊತ್ತವನ್ನ ಹೇಳೋದು ತಪ್ಪಿಸಿ. ಯಾಕಂದ್ರೆ ಏನಾಗನ್ಸುತ್ತೆ ಅಂದ್ರೆ, ನೀವು ಮೇ ಬಿ ನೆಗೋಸಿಯೇಷನ್ಗೆ ರೆಡಿ ಇಲ್ಲ ಅಂತ ಅನ್ಸುತ್ತೆ. ಇವಾಗ ನೀವು 6.5 ಲಕ್ಷ ತಗೋತಾ ಇದೀರಾ ಅಂತ ಅನ್ಕೊಳ್ಳಿ, ಪ್ರಸ್ತುತ 30% ಉಲ್ಲೇಖಿಸಿದ್ರೆ ಅದು ಜಾಸ್ತಿ ಅನ್ಸ್ಬೋದು. ಯಾಕಂದ್ರೆ ಅದು ನೆಕ್ಸ್ಟ್ ಲೆವೆಲ್ಗೆ ಅದು ಇರ್ಬೋದು. ಆದ್ರಿಂದ ನೀವು ಆಲ್ವೇಸ್ ಒಂದು ನೆಗೋಸಿಯೇಷನ್ಗೆ ಒಂದು ರೂಮ್ ಇಟ್ಕೋಬೇಕು. ನಿಮ್ಮ ಎಕ್ಸ್ಪೀರಿಯನ್ಸ್ಗೆ, ನಿಮ್ಮ ಸಮರ್ಥತೆ, ಯೋಗ್ಯತೆಯನ್ನು ನೀವು ಸಮರ್ಥಿಸಿಕೊಳ್ಬೇಕು. ಯಾಕಂದ್ರೆ ಈ ಕೆಲಸಕ್ಕೆ ಬೇಕಾದ ಅನುಭವ ಇದೆ ನನಗೆ, ಆದ್ರಿಂದ ನಾನು ಈ ಹೇಳ್ತಿರೋ ಸ್ಯಾಲರಿಗೆ ಅರ್ಹ ಅಂತ ಹೇಳ್ಬಿಟ್ಟು ಒಂದು ಫ್ರೆಶರ್ಗೆ ಒಂದು ಸ್ಯಾಂಪಲ್ ಆನ್ಸರ್ ನೋಡೋಣ. ಸರ್, as I'm just starting my career and looking forward to building my career in the field which I love and studied. As far as salary expectation, I have a couple of seniors working here and spoke very highly about the company culture. And I'm aware of the entry-level salary range of around 50K for fresher, which is fine with me. More than salary, I'm looking forward to working in your esteemed organization and learning opportunities ahead. ಇಲ್ಲಿ ಏನ್ ಹೇಳ್ತಾರೆ, ನಿಮ್ಮ ಸೀನಿಯರ್ ಇಲ್ಲಿ ಆಗ್ಲೇ ಕೆಲಸ ಮಾಡ್ತಿದ್ದಾರೆ, ನಿಮ್ಗೆ ಈ ಸ್ಯಾಲರಿ ರೇಂಜ್ ಗೊತ್ತು. ಸ್ಯಾಲರಿಗಿಂತ ನೀವು ಎಕ್ಸ್ಪೀರಿಯನ್ಸ್ ಬಗ್ಗೆ ಜಾಸ್ತಿ ಮನಸ್ಸೆ ಕೊಡ್ತಾ ಇದ್ದೀರಾ. ಆದ್ದರಿಂದ ಯು ಮೆಂಟಲಿ ಪ್ರಿಪೇರ್ಡ್ ಅಂಡ್ ಯು ಆರ್ ಹ್ಯಾಪಿ ವಿತ್ ವಾಟ್ ದೇ ಗೋಯಿಂಗ್ ಟು ಆಫರ್ ಫಾರ್ ಫ್ರೆಶರ್. ಈ ರೀತಿ ಹೇಳಿದಾಗ ಅವ್ರಿಗೂ ಪರವಾಗಿಲ್ಲ, ಇವನ್ನ ತಗೋಬಹುದು ಅನ್ಸುತ್ತೆ. ಈಗ ಒಬ್ಬ ಎಕ್ಸ್ಪೀರಿಯನ್ಸ್ ಪರ್ಸನ್ಗೆ ಒಂದು ಸ್ಯಾಂಪಲ್ ಆನ್ಸರ್ ನೋಡೋಣ. ಸರ್, ಮೈ ಸ್ಯಾಲರಿ ಎಕ್ಸ್ಪೆಕ್ಟೇಷನ್ ಫಾರ್ ದಿಸ್ ಪೊಸಿಷನ್ ಇಸ್
30 to 40% increase from my current salary of 12 lakhs. I feel this is a fair ask given my knowledge of the industry, experience and skills. In my past experience, I have handled similar projects in the past and succeeded. So I'm very much excited for another challenge like that here. I'm confident that I can deliver the result that you are expected out of me. ಇಲ್ಲಿ ನೀವು ನಿಮ್ಮ ಇಂಟರ್ವ್ಯೂಗೆ ಯಾವ ಎಕ್ಸ್ಪೆಕ್ಟೇಷನ್ ಬಗ್ಗೆ ಹೇಳಿದಿರಾ, ಜೊತೆಗೆ ನಿಮ್ಮ ಡೊಮೈನ್ ನಾಲೆಜ್ ಅದ್ರ ಬಗ್ಗೆ ಹೇಳ್ತಾ ಇದ್ದೀರಾ. ಅಂದ್ರೆ ನನಗೆ ಸಿಮಿಲರ್ ಎಕ್ಸ್ಪೀರಿಯನ್ಸ್ ಇದೆ, ಆದ್ರಿಂದ ನಾನು ಇಲ್ಲಿ ಚೆನ್ನಾಗಿ ಆ ಎಕ್ಸ್ಪೀರಿಯನ್ಸ್ ನ ಯೂಸ್ ಮಾಡಿಕೊಂಡು ಚೆನ್ನಾಗಿ ಕೆಲಸ ಮಾಡಬಹುದು ಅಂತ. ಈಗ ಇನ್ನೊಂದು ಎಕ್ಸ್ಪೀರಿಯನ್ಸ್ ಪೀಪಲ್ಗೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. I expect salary in the range of 75 to 85k per month, as this is the average salary offered for similar position in the market. This keeping in mind my overall experience in this field, project handling and people management experience. However, I am open to negotiate depending on the other form of compensation benefit like bonus, stock options and overseas opportunities. ಇಲ್ಲಿ ನೋಡಿ, ನೀವು ಈ ಸ್ಯಾಲರಿ ರೇಂಜ್ ಬಗ್ಗೆ ಹೇಳ್ತಾ ಇದ್ರ, ಜೊತೆಗೆ ಬಿಕಾಸ್ ನಿಮ್ಗೆ ಆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿ ನೀವು ನೆಗೋಸಿಯೇಷನ್ಗೂ ಓಪನ್ ಇದ್ದೀರಾ. ಯಾಕಂದ್ರೆ ಇದರಿಂದ ನೀವು ಎಂಪ್ಲಾಯ್ ಸ್ಟಾಕ್ ಆಪ್ಷನ್, ಓವರ್ಸೀಸ್ ಆಪರ್ಚುನಿಟಿ ಬಗ್ಗೆ ಮಾತಾಡ್ತಾ ಇದ್ದೀರಾ. ಇದು ಅವ್ರಿಗೆ ಆಪ್ಷನ್ ಕೊಡ್ತಾ ಇದ್ದೀರಾ. ಈ ಆಪ್ಷನ್ ಕೊಟ್ರೆ ನಾನು ಈ ಸ್ಯಾಲರಿ ಬರಕ್ಕೆ ಅದಕ್ಕಿಂತ ಕಮ್ಮಿ ಇದ್ದು ರೆಡಿ ಇದ್ದೀನಿ ಅಂತ. ಆವಾಗ ಏನಾಗುತ್ತೆ, ಈಗ ನೆಗೋಸಿಯೇಷನ್ಗೆ ನಿಮ್ಗೆ ಒಂದು ಆಪರ್ಚುನಿಟಿ ಇರುತ್ತೆ. ಸೊ ದಯವಿಟ್ಟು ನೋಡಿ, ಈ ನಾನು ಹೇಳಿದ ಉತ್ತರಗಳು ನಾನು ತಯಾರು ಮಾಡಿದ್ದು. ದಯವಿಟ್ಟು ನೀವು ಅದನ್ನು ಸ್ವಲ್ಪ ಮಾರ್ಪಾಟ್ ಮಾಡ್ಕೊಳ್ಳಿ. ಆ ಉತ್ತರ ನನಗಿಂತ ಉತ್ತಮ ಆಗಿರ್ಬೋದು, ಮತ್ತೆ ನಿಮಗೆ ಸಂದರ್ಶನದಲ್ಲಿ ಯಶಸ್ಸು ಸಿಗಬಹುದು, ಮತ್ತೆ ನಿಮ್ಮ ಇಂಟರ್ವ್ಯೂಗೆ ಅದು ಕನ್ವಿನ್ಸ್